ಈಗ ಒಂದು ಪ್ಲೇಸ್ ತೋರಿಸ್ತೀನಿ. ಈ ಪ್ಲೇಸ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಂತಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲ ಚಿತ್ರ ಹಿಡ್ಕೊಂಡು ನಿಂತಿದ್ದಾರಲ್ಲ, ಅವ್ರು ಕೇಳಿದ್ರು ಚಾನಲ್ ನೇಮ್ ಏನು ಅಂತೇಳಿ. ಸೊ ಅದಕ್ಕೆ ಹೇಳೋಕ್ಕೆ ಅಂದ್ಬಿಟ್ಟು ವೀಡಿಯೋನ ಆಫ್ ಮಾಡಿದೆ. ಎಲ್ರಿಗೂ ಶ್ರೀ ಬ್ಲೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮೇಲಿಂದ ನೋಡಿ ತಿಳ್ಕೊಂಡಿರ್ತೀರ, ಶ್ರೀ ಲಕ್ಷ್ಮೀಕಾಂತ ನಗರ ದೇವಸ್ಥಾನ ಅಂತೇಳಿ. ಆ್ಯಕ್ಚುಲಿ ಇವತ್ತು ಶ್ರಾವಣ ಶನಿವಾರದ ಲಾಸ್ಟ್ ದಿನ. ಸೊ ಈ ದಿನ ಏನಂತಂದರೆ ಲಕ್ಷ್ಮೀಕಾಂತ ನಗರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ದೇವಸ್ಥಾನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನಂತಂದರೆ ಈ ಲಕ್ಷ್ಮೀಕಾಂತ್ ದೇವಸ್ಥಾನ ಎಲ್ಲಿದೆ ಏನು ಅಂತೇಳಿ ಹೈಡನ್ ಜೆಮ್ ಥರ ಗೊತ್ತೇ ಇರಲ್ಲ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನ ಒಂದು ತುಂಬ ಸಕ್ಕದಾಗಿದೆ. ಎಷ್ಟೊಂದು ಫೋಟೋ ಶೂಟ್ ಆಗಿರ್ಬೋದು, ಇಲ್ಲ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ಈಗ ಸದ್ಯಕ್ಕೆ ಯಾರೂ ಮಾಡ್ತಾ ಇಲ್ಲ. ಅಂದರೆ ಶ್ರಾವಣ ಶನಿವಾರದಿಂದ ಪೂಜೆ ಇರೋದ್ರಿಂದ ಒಳಗಡೆ ಮಂತ್ರ ಅದು ಪೂಜೆ ಹೋಮ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ತೇರು ಕೂಡ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಮುಂದೆ ಯಾವ ಥರ ಇದೆ ಏನು ಅಂತೇಳಿ. ಹೋಗೋಣ ಬನ್ನಿ. ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ಮಠದ ಥರ ಮಾಡಿದ್ದಾರೆ. ಅಂದರೆ ಚಿಕ್ಕದು ಮಠದ ಥರ. ಅಂದರೆ ಇಲ್ಲಿ ಹುಡುಗರು ಕೂಡ ಸಹ ಉಳ್ಕೋತಾರೆ. ನೀವರಿಬ್ರು ಅವಾಗಿಂದ ಯಾವುದಾದ್ರು ಗಾಡಿ ಬರುತ್ತೆ ಅದೆಲ್ಲನೂ ಪಾರ್ಕಿಂಗ್ ಕಳಿಸಿ ಇದು ಮಾಡ್ತಾವ್ರೆ. ಪುಟ್ಟ ಬೈಲಿ, ಏನೇನು ಹೆಸರು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ವಿವೇಕಾ? ಇಲ್ಲಿ ಓದ್ತಿರೋದಾ? ಏನು ಓದ್ತಾ ಇದೆಯಾ? 8th ಸ್ಟ್ಯಾಂಡರ್ಡಾ? ಯಾವ ಊರು ನಿಮ್ಮದು? ಬದಿಕೆರೆ. ಎಲ್ಲಿರೋದು? ಈ ಕಡೆ ಬಗಾರೈತೆ. ಹಾಸನಿಂದ ಬಂದಿರೋದು ಇಲ್ಲಿ ಓದಕ್ಕೆ? ಏನಕ್ಕೆ ಇಲ್ಲಿ ಓದಕ್ಕೆ ಬಂದಿದ್ದೀನ? ಏನಕ್ಕೆ ಸೇರ್ಕೊಂಡಿದ್ದು? ಸಂಸ್ಕೃತಿ ಕಲಿಯೋಕೆ. ಮಾತೇ ಇಲ್ಲ. ಸರಿ. ಎಷ್ಟು ಜನ ಇದ್ದೀರಿ ಟೋಟಲ್ ಇಲ್ಲಿ? 60 ಜನ ಇದ್ದೀರಾ? ಇಲ್ಲಿ ನಿಮ್ಗೇನು ಫೋನಿಗೇನು ಏನು ಕೊಡಲ್ಲ? ಏನು ನೋಡಂಗಿಲ್ಲ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ನಿಮ್ಮಪ್ಪ ಅಮ್ಮ ಬೆಂಗಳೂರಲ್ಲವ್ರಾ? ಅವ್ರು ನೋಡಕ್ ಬರ್ತಾರ ನಿನ್ನ? ಯಾವಾಗ ಬರ್ತಾರೆ? ವರ್ಷಕ್ಕೊಂದ್ಸಲಿ ನೀನು ನೋಡಕ್ ಬರ್ತಾರಾ? ಸರಿ ಆಯ್ತು, ಚೆನ್ನಾಗಿ ಓದು. ತೇರು ಎಳ್ದಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ, ಇದೇ ಅದು. ಸೊ ಇದೇ ದೇವಸ್ಥಾನ ನೀವೇನು ನೋಡ್ತಿದ್ದೀರಾ. ಇದೇನು ನಾನು ಹೇಳಿದ್ನಲ್ಲ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ ಹೆಬ್ಬಾಳು. ನಮ್ಮ ಹೆಬ್ಬಾಳಲ್ಲಿರುವ ಅಂತಕ್ಕಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ. ಆ ಮಠದಲ್ಲೇ ಈ ಹುಡುಗರು ಓದ್ತಾರೆ. ದೇವಸ್ಥಾನ ಇದೆ. ಸೊ ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಹೆಂಗಿದೆ ಏನು ಅಂತೇಳಿ. ಒಳಗಡೆ ನೋಡಿ ಮಂತ್ರ ಹೇಳ್ತಿದ್ದಾರೆ. ಇದೇ ದೇವಸ್ಥಾನ. ಅವೆಲ್ಲ ನಾನು ಹೇಳಿದ್ನಲ್ಲ, ಏನೋ ಹುಡುಗರು ಮಂತ್ರ ಹೇಳ್ತಿದ್ದಾರೆ ಅಂತೇಳಿ. ಇವಾಗ ನೋಡ್ತಿರ್ಬೋದು, ಬನ್ನಿ ತೋರಿಸ್ತೀನಿ ಅವ್ರನ್ನೂ. ಈಗ ಸದ್ಯಕ್ಕೆ ಇಲ್ಲಿ ಇವರು ಮಂತ್ರ ಹೇಳ್ತಿದ್ದಾರೆ, ಹಾಗೆ ಹುಡುಗರು ಅಲ್ಲೇ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅವೆಲ್ಲ ನಾನು ನಿಮ್ಗೆ ತೋರಿಸಿದ್ದು ಗರ್ಭಗುಡಿ ಒಳಗಡೆ ಎಂಟ್ರ್ ಆಗ್ತಾರಲ್ಲ, ಅದು. ಈ ಗರ್ಭಗುಡಿ ಒಳಗಡೆ ಎಂಟ್ರಾಗಿ ಕೈ ಮುಕ್ಕೊಂಡು ಈಗ ಅದು ಹಿಂದೆಗಡೆ ಬಂದಿದ್ದೀನಿ. ಅದು ಹಿಂದೆಗಡೆ ನೀವು ನೋಡ್ತಿರ್ಬೋದು, ಈ ಥರ ಇದೆ. ಫುಲ್ಲು ಒಂಥರ ಲಿಟಲ್ ಕೇವ್ ಥರ, ಅಂದರೆ ಗುಹೆ ಥರ. ಅಂದರೆ ಫುಲ್ಲು ನಾನು ಮಾತಾಡ್ತಿರೋದು ಫುಲ್ ಎಕೋ ಆಗ್ತಿದೆ, ಆ ಥರ ಇದೆ ನೋಡಿ. ಫುಲ್ ಕಲ್ಲು. ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಬರೀ ಪೂರ್ತಿ ಪ್ಯೂರ್ ಕಲ್ಲು ನೋಡಿ. ಒಂದು ರೌಂಡ್ ಆಗ್ತಿದಂಗೆ ಇದೆ. ಆ್ಯಕ್ಚುಲಿ ಇದೆ ಗರ್ಭಗುಡಿ. ಅದ್ರ ಹಿಂದೆಗಡೆ ಈಗ ನಾವಿರೋದು ನೋಡ್ತಿರ್ಬೋದು. ಆ್ಯಕ್ಚುಲಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಗರ್ಭಗುಡಿ. ಈಗ ನಾನು ಇಲ್ಲಿ ಬಂದಲ್ಲ, ಇದೇ ಒಂದು ರೌಂಡು ಈ ಗರ್ಭಗುಡಿ ಸುತ್ತ. ಈಗ ಬನ್ನಿ ನಾವು ಗರ್ಭಗುಡಿಯಿಂದ ಈಚೆ ಹೋಗೋಣ. ನೀವು ನೋಡ್ತಿರ್ಬೋದು, ಅವೆಲ್ಲ ನಾನು ತೋರಿಸಿದ್ನಲ್ಲ ಗರ್ಭಗುಡಿಗಿಂದ ಹೋಗೋಕ್ಕಿಂತ ಮುಂಚೆ ಇದು ಒಂದು ರೌಂಡ್ ಇದೆ ದೇವಸ್ಥಾನ ಸುತ್ತ. ಒಂದು ರೌಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಎಲ್ಲ ವಿಷ್ಣುನ ಎಲ್ಲ ಅವತಾರ ಫೋಟೋನು ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ಸೊ ಈಗ ಸದ್ಯಕ್ಕೆ
ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಆ್ಯಕ್ಚುಲಿ ನಾವು ಮುಂಚೆ ಬಂದಿರೋದಕ್ಕಿಂತ ಈಗ ತುಂಬ ಚೆನ್ನಾಗಿದೆ ದೇವಸ್ಥಾನ. ಏನಂತಂದರೆ ಫುಲ್ಲು ಚಾವಡಿ ಗಿವಡಿ ಎಲ್ಲ ಹಾಕಿ ನೋಡಿ ಡೆಕೋರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ ವಿಷ್ಣುವಿನ ಫೋಟೋ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಒಂದೊಂದು ಫೋಟೋನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಒಳಗಡೆ ಒಂಥರ ಏನಂದರೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ಇದೆಯಲ್ಲ ಆ ಥರ ಇದೆ ನೋಡಿ. ಒಳಗಡೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ವೆಂಕಟೇಶ್ವರ ದೇವರಿದೆ. ಹಾಗೆ ಹಿಂದೆ ನಾನು ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲೊಂದು ದೇವಸ್ಥಾನ ಇದೆ. ಇದು ಲಕ್ಷ್ಮೀ ದೇವ್ರ ದೇವಸ್ಥಾನ, ಶ್ರೀ ಭಗವತಿ ಲಕ್ಷ್ಮೀ ದೇವಸ್ಥಾನ ಅಂತ ಹೇಳಿ. ಅಲ್ಲಿಗೀಗ ಹೋಗಿದ್ದು ಬಂದೆ. ಆಕ್ಚುಲಿ ದೇವಸ್ಥಾನ ಇಷ್ಟೇ, ಒಳಗಡೆ ಮತ್ತೆ ಏನು ಅಂತ ಏನು ಇಲ್ಲ. ಸೊ ಒಳಗಡೆ ಮತ್ತೆ ಏನು ಅಂತ ಏನು ಇಲ್ಲ. ಒಟ್ನಲ್ಲಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಒಂಥರ ಫುಲ್ ಪೀಸ್ ಅಂದ್ ಕಡೆ. ಅಷ್ಟೊಂದು ಮಾಡಕ್ ಕೆಲಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಗೆ ಬಾ. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಏನಂತಾರೆ ಚಿಕ್ಕದಂತೇನಿಲ್ಲ, ಫುಲ್ ದೊಡ್ಡದಾಗಿದೆ ದೇವಸ್ಥಾನ. ದರ್ಶನ ಎಲ್ಲ ಆಯ್ತು ಚೆನ್ನಾಗೆ ಅಂತ ಹೇಳಿ ಈಗ ಈಚೆ ಬಂದಿದ್ದೀನಿ. ಈಗ ನೋಡಿ ಅವಲೇ ತೋರಿಸೋದ್ನಲ್ಲ ತೇರು, ನಾವು ಎಂಟ್ರಿ ಯಾವ ಕಡೆ ಆಗಿರ್ತೀವಿ, ಎಕ್ಸಿಟ್ ಅದೇ ಕಡೆನೆ, ಬೇರೆ ಯಾವ ಥರದ ಎಕ್ಸಿಟ್ ಇಲ್ಲ ಇಲ್ಲಿ. ಈಗ ಒಂದು ಪ್ಲೇಸ್ ತೋರಿಸ್ತೀನಿ. ಈ ಪ್ಲೇಸ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ತಿದ್ದೀರಲ್ಲ ದೇವಸ್ಥಾನ, ಅದರ ಪಕ್ಕದಲ್ಲಿ ಇಲ್ಲಿ ಜಾಗ ಇದೆಯಲ್ಲ, ಈ ಜಾಗ ಟಿಪಿಕಲ್ ಕನ್ನಡಿಗ ಅವರು ಒಂದು ಕಾರ್ ರಿವ್ಯೂ ಮಾಡಿದ್ದಾರೆ. ಆ ಕಾರ್ನ ಇದೇ ಜಾಗದಲ್ಲೇ ರಿವ್ಯೂ ಮಾಡಿರೋದು. ಅಂದರೆ ಈ ಲಕ್ಷ್ಮೀಕಾಂತ ಟೆಂಪಲ್ ಪಕ್ಕದಲ್ಲಿ ಈ ಜಾಗ ಇದೆಯಲ್ಲ, ಈ ಜಾಗದಲ್ಲೇ ಆ ಕಾರ್ನ ರಿವ್ಯೂ ಮಾಡಿರೋದು. ಆ್ಯಕ್ಚುಲಿ ಅದರೊಂದು ಫೋಟೋ ಹಾಕ್ತೀನಿ ನೋಡಿ. ಅದೇ ಆ ವಿಡಿಯೋನೇ ಅವರು ಈ ಜಾಗದಲ್ಲಿ ರಿವ್ಯೂ ಮಾಡಿರೋದು. TK ಫ್ಯಾನ್ಸ್ ಯಾರ್ಯಾರಿದ್ದೀರಾ ದಯವಿಟ್ಟು ಕಮೆಂಟಲ್ಲಿ ಅವ್ರನ್ನ ಮೆನ್ಷನ್ ಮಾಡಿಬಿಡಿ. ಆ್ಯಕ್ಚುಲಿ ಏನಂತಂದರೆ ಈ ದೇವಸ್ಥಾನ ಇಂಡಸ್ಟ್ರಿಯಲ್ ಒಳಗಡೆ ಇರೋದು, ಹೆಬ್ಬಾಲ್ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಈ ದೇವಸ್ಥಾನ ಬರೋದು. ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ದೇವಸ್ಥಾನದ ಲೊಕೇಶನ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಇದೊಂಥರ ಹೈಡನ್ ಜಿಮ್ ಥರ. ಒಂದ್ಸಲಿ ನೀವು ಬಂದರೆ ಆ್ಯಕ್ಚುಲಿ ನಿಮಗೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಈ ಪ್ಲೇಸು. ಆ ಥರ ಚೆನ್ನಾಗಿದೆ ಈ ಪ್ಲೇಸು. ಏನಕ್ಕೆ ಹಿಂಗೆ ನಿಂತಿರೋದು? ಯಾರನ್ನ ಒಳಗೆ ಬಿಡಬಾರ್ದು ಅಂತನಾ? ಎಲ್ಲೆಲ್ಲ ತೇರು ಎಳಿತಾರಲ್ಲ, ಅದರಿಂದ ಇಲ್ಲೆಲ್ಲ ಜನ ಕೊಂಡ್ಕೊತಿದ್ದಲ್ಲ, ಅದರಿಂದ ಏನು ಓದ್ತಿದ್ಯಾ? ಏಯ್ತಾ? ಇಲ್ಲೇನೋ ಓದ್ತಿರೋದಾ? ಏನು ಹೆಸರು? ರವಿಕುಮಾರ್. ನೀನೇನು ಹೆಸರೇನು? ದಿಗಂತ್ ಅಂತನಾ? ಏನು ಓದ್ತಿದ್ಯಾ? 6th ಸ್ಟ್ಯಾಂಡರ್ಡಾ? ಎಲ್ಲಿರೋದು? ಸಾಲಿಗ್ರಾಮದ. ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ಎಷ್ಟೊತ್ತಂಗೆ ಯಾವ ಕಡೆನೂ ಬಿಡಲ್ಲ ಒಳಗಡೆ? ಯಾರು ಹೇಳಿರೋದು ಬಿಡ್ಬೇಡಿ ಅಂತ? ಲೀಡ್ರು ಏನಂತ ಹೇಳೋರೆ? ಗಾಡಿಗಳ ಒಳಗೆ ಬಿಡ್ಬೇಡಿ, ತೇರು ಎಳಿತಾರೆ. ಇವತ್ತು ಸ್ಕೂಲ್ ರಜಾನಾ ನಿಮಗೆ? ಯಾಕೆ ರಜಾ ಇವತ್ತು ಸ್ಕೂಲು? ಇವತ್ತು ಫಂಕ್ಷನ್ನು ತೇರು ಎಳಿತಾರೆ, ಅದಕ್ಕೆ ಸ್ಕೂಲ್ ಇಲ್ಲ. ಸರಿ. ನೀವೇನು ಫೋನ್ ಗೀನ್ ಏನು ಯೂಸ್ ಮಾಡಂಗಿಲ್ವಾ? ನಮ್ಮ ಅಪ್ಪ ಅಮ್ಮ ಎಲ್ಲಿರೋದು? ಸಾಲಿಗ್ರಾಮದಲ್ಲಿ ಇರೋದಾ? ನೋಡಕ್ ಬರ್ತಾರ ನೀನಾ? ನೋಡಕ್ ಬರ್ತಾರ ನೀನಾ? ಯಾವಾಗ ಬರ್ತಾರೆ? ಈ ವಾರ ಬರಲ್ಲ, ನೆಕ್ಸ್ಟ್ ವಾರ. ಅವ್ನ ವರ್ಷಕ್ಕೆ ಒಂದ್ಸಲಿ ಬರ್ತಾರಂತೆ ಅವರಪ್ಪ ಅಮ್ಮ. ನಿಮ್ಮಪ್ಪ ಅಮ್ಮ? ಸರಿ, ಆಲ್ ದ ಬೆಸ್ಟ್. ಚೆನ್ನಾಗೋದು ಅದಾ. ಅವರಲ್ಲಿರೋ ಧೈರ್ಯನ ನಾವು ಮೆಚ್ಚಬೇಕಾಗುತ್ತೆ. ಅವರು ಒಂದು ಹುಡುಗ ಅಂತಂದ ಏನಂತಂದರೆ, ನೀವು ಏನಕ್ಕೆ ಇಲ್ಲಿ ಓದ್ತಿದ್ಯಾ ಅಂದರೆ ಸಂಸ್ಕೃತಿ ಕಲಿಯೋಕ್ಕೆ ಅಂತಂದ. ಆ್ಯಕ್ಚುಲಿ ಈ ಯೂತ್ಸ್ ನಮ್ಮ ಇಂಡಿಯಾಗೆ ಬೇಕಾಗಿರೋದು ಸಂಸ್ಕೃತಿ ಮತ್ತು ನಮ್ಮ ಕಲ್ಚರ್ನ ಉಳಿಸುವಂಥ ಯೂತ್ ನಮಗೆ ಬೇಕಾಗಿರೋದು.